ಡಿ ಕೆ ಶಿವಕುಮಾರ್ ಯಾವ ರೀತಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ, ತಮ್ಮ ಇಂಗಿತವನ್ನು ಯಾವ ರೀತಿ ವ್ಯಕ್ತಪಡಿಸ್ತಾರೆ, ಅದನ್ನು ಹೈಕಮಾಂಡ್ ಯಾವ ರೀತಿ ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ. ಈಗ ಕುರ್ಚಿ ವಿಚಾರಕ್ಕೆ ಬರೋದಾದರೆ ಒಂದು ಪಕ್ಷ ಪರ ವಿರೋಧ ಚರ್ಚೆಗಳು ಸಹಜವಾಗಿದ್ದದ್ದೇ. ಯಾಕಂದರೆ ಆಗಿರುವಂಥ ಡೆವಲಪ್ಮೆಂಟ್ಸನ್ನು ನೋಡೋದಾದರೆ ಆರಂಭದಲ್ಲಿ ಸಿದ್ದರಾಮಯ್ಯನವರ ಧಾಟಿಯನ್ನು ನೀವು ಗಮನಿಸಿರಬಹುದು. 5 ವರ್ಷ ತಾನೇ ಮುಖ್ಯಮಂತ್ರಿ ಅಂದರು. ಆ ನಂತರದ ಸಂದರ್ಭದಲ್ಲಿ ಒಪ್ಪಂದ ಆಗೇ ಇಲ್ಲ ಅನ್ನೋದನ್ನು ಉಲ್ಲೇಖ ಮಾಡಿದ್ರು. ಹೈಕಮಾಂಡ್ ಹೇಳಿದಾಗ ನೋಡೋಣ ಅಂತ ಹೇಳಿದ್ರು. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ರು. ಇಂಥ ಒಂದು ಸ್ಟೇಟ್ಮೆಂಟ್ಸ್ಗಳ ಬದಲಾವಣೆಯನ್ನು ನೋಡಿದಾಗ ಸ್ವತಃ ಸಿದ್ದರಾಮಯ್ಯನವರು ಎಸ್ ಓಕೆ ಅನ್ನುವಂಥ ಸಿಚುವೇಶನ್ ಇರುತ್ತೆ. ಅಥವಾ ಡಿ ಕೆ ಶಿವಕುಮಾರ್ ಅಂದಾಗ ಪಕ್ಷಕ್ಕೆ ತಮ್ಮನ್ನು ತಾವು ಅರ್ಪಿಸ್ಕೊಂಡಿರುವ ಸಂದರ್ಭದಲ್ಲಿ ನಾನು ಮಾಡಿರೋ ಕೆಲಸಕ್ಕೆ ಕೂಲಿ ಬೇಕು ಅಂತ ಕೇಳುವಾಗ ಹೈಕಮಾಂಡ್ ಅದಕ್ಕೆ ಅಸ್ತು ಅನ್ನುತ್ತಾ ಅಥವಾ ಅವರನ್ನೇ ಕನ್ವಿನ್ಸ್ ಮಾಡಿ ವಾಪಸ್ ಕಳಿಸುವಂತಹ ಸಾಧ್ಯತೆ ಇದೆಯಾ? ಇದು ಕುತೂಹಲ. ಹಾಗಾದರೆ ಸಿದ್ದರಾಮಯ್ಯನವ್ರ ಪರವಾಗಿ ಯಾರೆಲ್ಲ ಇದ್ದಾರೆ? ರಾಹುಲ್ ಗಾಂಧಿ ಇದ್ದಾರೆ, ಕೆ ಸಿ ವೇಣುಗೋಪಾಲ್ ಇದ್ದಾರೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಇದ್ದಾರೆ. ಜೊತೆಗೆ ನೀವು ಗಮನಿಸಬಹುದು ಸೋನಿಯಾ ಗಾಂಧಿ ಕೂಡ ಸಿದ್ದರಾಮಯ್ಯನವರ ಆಡಳಿತದ ಪರವಾಗಿದ್ದಾರೆ. ಮತ್ತೊಮ್ಮೆ ಇದನ್ನು ಹೇಳಬೇಕು, ಸಿದ್ದರಾಮಯ್ಯನವರ ಆಡಳಿತ ವೈಖರಿಯ ಬಗ್ಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಅಪಾರವಾದಂಥ ವಿಶ್ವಾಸ ಇದೆ. ಇದನ್ನು ಒಂದು ಭಾಗದಲ್ಲಿ ನಾವು ನೋಡೋದಾದರೆ ರೈಟ್. ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಯಾರೆಲ್ಲ ಇದ್ದಾರೆ? ಇದು ವೆರಿ ವೆರಿ ಇಂಪಾರ್ಟೆಂಟ್. ರಾಜ್ಯ ನಾಯಕರನ್ನು ಉಲ್ಲೇಖ ಮಾಡೋದಾದರೆ ಡಿ ಕೆ ಸುರೇಶ್ ಅವರಿದ್ದಾರೆ, ಪಿ ಚಿದಂಬರಂ ಇದ್ದಾರೆ, ಸೋನಿಯಾ ಗಾಂಧಿ ಇದ್ದಾರೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಇದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಸೋನಿಯಾ ಗಾಂಧಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಯಾಕಿದ್ದಾರೆ? ಯಾವ ಆಯಾಮದಲ್ಲಿ ನೋಡೋದಾದರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಗೆ ಒಂದು ಬಲ. ಆಡಳಿತದ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಹಲವಾರು ಪ್ಲಸ್ಗಳನ್ನು ಪಡೆದುಕೊಂಡಿದ್ರೆ, ಧನಾತ್ಮಕವಾದಂಥ ಫಲಿತಾಂಶಗಳನ್ನು ಕೊಟ್ಟಿದ್ರೆ, ಒಂದು ಪಕ್ಷ ಅಂದಾಗ ರಾಜ್ಯಾಧ್ಯಕ್ಷರ ಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಕೂತಾಗ ಪಕ್ಷ ಸಂಘಟನೆಯನ್ನು ಎಷ್ಟರ ಮಟ್ಟಿಗೆ ಮಾಡಿದ್ದಾರೆ ಅದಕ್ಕೆ ಈ ರಿಸಲ್ಟ್ಸೇ ನಿಮಗೆ ಗೊತ್ತಾಗುತ್ತೆ. ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿ 135+ ಅನ್ನೋ ಮಟ್ಟಕ್ಕೆ ತಗೊಂಡು ಹೋಗಿದ್ದಾರೆ ಅನ್ನೋದಾದರೆ ಅಷ್ಟು ಸುಲಭದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಬಿಟ್ಟು ಕೊಡೋದು ಅಸಾಧ್ಯ ಹೈಕಮಾಂಡ್ಗೆ. ಹಾಗಾಗಿ ಸುರ್ಜೇವಾಲಾ ಮತ್ತು ಸೋನಿಯಾ ಗಾಂಧಿ ಡಿ ಕೆ ಶಿವಕುಮಾರ್ ಪರವಾಗಿದ್ದಾರೆ. ಬಟ್ ಆಡಳಿತದ ವಿಚಾರಕ್ಕೆ ಬರೋದಾದರೆ 2 ಘಟಗಳು. ಸೊ ಅವರನ್ನು ಬಿಟ್ಟು ಕೊಡೋಕ್ಕೂ ಆಗಲ್ಲ ಅಥವಾ ಅವ್ರನ್ನ ಹಿಡಿದಿಟ್ಕೊಂಡ್ರೆ ಆಗುವಂಥ ಕೆಲವೊಂದು ಪ್ಲಸ್ಸು ಮೈನಸನ್ನು ಕೂಡ ಅಳೆದು ತೂಗಿ ನಿರ್ಧಾರ ತಗೋಬೇಕು. ಬಟ್ ಈಗಾಗಲೇ ನೀವು ಗಮನಿಸಿರಬಹುದು 2028ಕ್ಕೂ ಕೂಡ ನಾವೇ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟ ಸಂದರ್ಭದಲ್ಲಿ ಅದಷ್ಟು ಸುಲಭ ಇದೆಯಾ? ಇದು ಬಹಳ ಮುಖ್ಯ ಆಗುತ್ತೆ. ಗ್ಯಾರಂಟಿ ಯೋಜನೆಗಳ ಮೂಲಕವೇ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ರೂ ಕೂಡ ಗ್ಯಾರಂಟಿಯ ವೈಫಲ್ಯ, ಅದರ ಜೊತೆಗೆ ಕರ್ನಾಟಕದ ಖಜಾನೆ ಎಷ್ಟರ ಮಟ್ಟಿಗೆ ಬರಿದಾಗ್ತಾ ಇದೆ ಅನ್ನುವಂಥ ಅರಿವು ಇಬ್ಬರೂ ನಾಯಕರಿಗಿದೆ. ಹಾಗಾಗಿ ಇರುವ ಅವಧಿಯಲ್ಲೇ ತಮ್ಮ ಸ್ಥಾನವನ್ನು ಪಡೆದುಕೊಳ್ಳುವಂತಹ ಎಲ್ಲ ಪ್ರಯತ್ನದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಉಳಿದಿರೋದು 2 ವರ್ಷ ಅದನ್ನು ಮುಗಿಸ್ಬಿಡೋಣ ಅನ್ನುವಂತಹ ದಾಟಿಯಲ್ಲೂ ಕೂಡ ಸಿದ್ದರಾಮಯ್ಯನವರಿದ್ದಂಗೆ ಕಾಣ್ತಾ ಇದೆ. ಸೊ ಅಲ್ಟಿಮೇಟ್ಲಿ ಡಿಸಿಷನ್ ಸಭೆಯ ನಂತರ ಅಥವಾ ಬರಲೂಬಹುದು, ಬರದೇನೂ ಇರ್ಬೋದು. ಹಾಗಾಗಿ ಹೈಕಮಾಂಡ್ ಈ ನಾಯಕರನ್ನು ಕನ್ವಿನ್ಸ್ ಮಾಡುತ್ತೋ ಅಥವಾ ಈ ನಾಯಕರೇ ಹೈಕಮಾಂಡ್ನ ಕನ್ವಿನ್ಸ್ ಮಾಡ್ತಾರೋ ನಿಜಕ್ಕೂ ಕುತೂಹಲ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾ ಹೋಗ್ತಾರೆ. ರಾಜಪ್ಪ, ಸುದೀರ್ಘ 1 ಗಂಟೆಗಳಿಂದ ನಡೀತಾ ಇರುವಂತಹ ಮೀಟಿಂಗ್ ಏನಿದೆ ಸದ್ಯದ ಅಪ್ಡೇಟ್ಸ್? ಈ ಒಂದು ನಡೆಸಿರುವಂತ ಈ ಒಂದು AICC ಬಂದು ನಡೆಸಿರುವಂತಹ ವೋಲ್ಟೇಜ್ ಸಿದ್ದರಾಮಯ್ಯ ಜೊತೆಗೆ ನಾಯಕರುಗಳು ಪ್ರತ್ಯೇಕವಾಗಿ ಚರ್ಚೆ ನಡೆಸ್ತಾರೆ. ಅದಾದ ನಂತರ ರಾಹುಲ್ ಗಾಂಧಿ ಜೊತೆನೂ ಸಹ ಸಿಎಂ ಮತ್ತು ಡಿಸಿಎಂ ಜೊತೆ ಪ್ರತ್ಯೇಕವಾಗಿ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ಮತ್ತು ಇನ್ ಬಿಟ್ವೀನ್ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ನಡುವೆ ಇರುವಂತಹ ಸಿದ್ದರಾಮಯ್ಯ ವರಿಷ್ಠರು ಮಾಹಿತಿಯನ್ನು ಸಂಗ್ರಹ ಅಂದ್ರೆ ನೇರವಾಗಿ ಅವರ ಮುಖತಃ ಅವರ ಬಾಯಿಂದನೇ ಈ ಒಂದು ವಿಷಯಗಳನ್ನ ಕೇಳುವ ಮೂಲಕ ಡಿ ಕೆ ಶಿವಕುಮಾರ್ ಯಾವ ಸಂದರ್ಭದಲ್ಲಿ ಸರ್ಕಾರಕ್ಕೆ ಪಕ್ಷಕ್ಕೆ ಮುಜುಗರ ತರುವಂತದ್ದು, ಮುಖ್ಯಮಂತ್ರಿಗಳಿಗೆ ಹೇಳಿಕೆ ಕೊಡುವಂತದ್ದು ಇರ್ಬೋದು, ಈ ಒಂದು ಬೆಳವಣಿಗೆಯಿಂದ ಆಡಳಿತದ ಮೇಲೆ ಯಾವ ಪರಿಣಾಮ ಆಗತ್ತೆ ಅಂತ ಅನ್ನೋದನ್ನ ನಿರಂತರವಾಗಿ ಡೀಟೇಲ್ಸ್ ಅನ್ನ ಸಿದ್ದರಾಮಯ್ಯ ಹೇಳುವಂತ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತು ಈ ಒಂದು ಅಧಿಕಾರ ಹಂಚಿಕೆ ಸೂತ್ರದ ಒಂದು ಗೊಂದಲ ಏನಿತ್ತು, ಗೊಂದಲವನ್ನ ಇತ್ಯರ್ಥಪಡಿಸಿ ಆದಷ್ಟು ಶೀಘ್ರವಾಗಿ ಅನ್ನೋದು. ಮತ್ತು ಎರಡನೇದಾಗಿ ಈ ಒಂದು ಸಚಿವ ಸಂಪುಟ ಪುನರಚನೆ ಮಾಡುವಂತ ವಿಚಾರ ಸಹ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ. ಈ ಒಂದು ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿರ್ಬೋದು ಅಥವಾ ರಾಹುಲ್ ಗಾಂಧಿ ಇರ್ಬೋದು ಅಥವಾ ಸುರ್ಜೇವಾಲಾ ಕೇಳುವಂತ ಪ್ರಶ್ನೆಗಳಿಗೆ ಮುಖ್ಯಮಂತ್ರಿಗಳು ಮಾಹಿತಿ ಸಮೇತ
ನಂತರ ಮುಂದಿನ ದಿನಗಳಲ್ಲಿ ಏನೆಲ್ಲ ಈ ಒಂದು ಏನು ಇದಾದ ನಂತರ ಡಿಸಿಎಂ ಸಹ ಪ್ರತ್ಯೇಕ ಚರ್ಚೆ ನಡೆಸಿ ಆ ಇಬ್ಬರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ಕೊಂಡು ಅಂತಿಮವಾಗಿ ಒಂದು ನಿರ್ಣಯಕ್ಕೆ ಬರ್ಬೇಕಾಗತ್ತೆ. ಮತ್ತು ಈ ಇಬ್ಬರ ನಡುವಿನ ಚರ್ಚೆ ಬಳಿಕನೂ ಸಹ ಪ್ರತ್ಯೇಕವಾಗಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಅಥವಾ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ರಾಹುಲ್ ಗಾಂಧಿ ಚರ್ಚಿಸುವ ಸಂದರ್ಭದಲ್ಲಿ ಅಂತಿಮ ನಿರ್ಣಯವನ್ನು ರಾಹುಲ್ ಗಾಂಧಿ ಕೈಗೊಳ್ಳಿಕ್ಕೆ ನೀಡುವಂತ ಸಾಧ್ಯತೆ ಇದೆ. ಈ ಸಭೆಯಲ್ಲಿ ಏನು ಚರ್ಚೆ ಆಗತ್ತೆ, ಆ ಚರ್ಚೆ ಆದಂತ ಅಂತಿಮ ನಿರ್ಣಯವನ್ನ ಫೈನಲ್ ಡಿಸಿಷನ್ ರಾಹುಲ್ ಗಾಂಧಿ ತೆಗೆದುಕೊಳ್ಳಿ ಅಂತ ಸೂಚನೆ ಕೊಡಬಹುದು ಅಥವಾ ವೇಣುಗೋಪಾಲ್ ಕೊಡಬಹುದು ಅಂತ ಮಾಹಿತಿ ಲಭ್ಯವಾಗಿದೆ. ಇತ್ತೀಚಿನ ಮಾಹಿತಿ ಪ್ರಕಾರ ವೇಣುಗೋಪಾಲ್ ಅವರನ್ನ ರಾಜ್ಯಕ್ಕೆ ಕಳಿಸಿ ಶಾಸಕರ ಅಥವಾ ಸಂಸದ ಶಾಸಕರನ್ನ ಹಿರಿಯ ನಾಯಕರ ಅಭಿಪ್ರಾಯ ಸಂಗ್ರಹ ಮಾಡ್ಕೊಂಡು ಅಂತಿಮವಾಗಿ ನಿರ್ಣಯವನ್ನು ಕೈಗೊಳ್ಳೋದಕ್ಕೆ ಅಥವಾ ಅಧಿಕಾರ ಹಂಚಿಕೆ ಮಾಡ್ಬೇಕಾ ಅಥವಾ ಸಚಿವ ಸಂಪುಟ ಪುನರ್ರಚನೆ ಮಾಡ್ಬೇಕಾ, ಡಿಸಿಎಂ ಡಿ ಕೆ ಶಿವಕುಮಾರ್ ಬಿಟ್ಕೊಟ್ರೆ ಹೇಗೆ ಅಂತ ಅನ್ನೋದನ್ನ ರಾಜ್ಯದ ವಾತಾವರಣ ಅಧ್ಯಯನ ಮಾಡಿ ಅಥವಾ ಇಲ್ಲಿ ರೈಟ್ ರಾಜಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.